ಒಂದು ಕಡೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿ ಇಷ್ಟಾರ್ಥ ಸಿದ್ಧಿಗಾಗಿ ಶತ್ರು ಸಂಹಾರದ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ಸಿದ್ದು ಬಣ ಕೂಡ ಸಿಎಂ ಬೆನ್ನಿಗೆ ನಿಂತು ದಲಿತ ದಾಳವನ್ನ ಉರುಳಿಸ್ತಾ ಇದೆ. ಡಿನ್ನರ್ ಮೀಟಿಂಗ್ಗೆ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸಿ ಮೇಲುಗೈ ಸಾಧಿಸಿದ್ದ ಡಿಕೆಶಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ದಲಿತ ಸಚಿವರ ಸಭೆಗೆ ಅನುಮತಿ ಕೊಡಿಸೋದಕ್ಕೆ ಹೈ ಭೇಟಿಗೆ ಸಜ್ಜಾಗಿದ್ದಾರೆ. ದಲಿತ ಸಚಿವರ ಸಭೆಗೆ ಹೈಕಮಾಂಡ್ ಬ್ರೇಕ್, ಸಿದ್ದು ಅಲರ್ಟ್. ಅನುಮತಿ ಕೊಡಿಸುವ ಜವಾಬ್ದಾರಿ ಹೊತ್ತು ಹೈ ಭೇಟಿಗೆ ಪ್ಲಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದು, ಮನೆಯೊಂದು 3 ಬಾಗಿಲಾಗಿರುವ ಹಸ್ತದ ಮನೆಯೊಳಗಿನ ಕೋಲ್ಡ್ ವಾರ್ ತಾರಕಕ್ಕೇರಿದೆ. ಅಧಿಕಾರ ಹಂಚಿಕೆ ಸೂತ್ರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗುಸುಗುಸು, ಸಾಲು ಸಾಲು ಡಿನ್ನರ್ ಪಾಲಿಟಿಕ್ಸ್ಗಳಿಂದ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಬಹಿರಂಗವಾಗ್ತಾ ಇದೆ. ಮೊನ್ನೆ ಸಿಎಂ ಆಪ್ತರು ಡಿನ್ನರ್ ಮೀಟಿಂಗ್ ನಡೆಸಿದ ಬೆನ್ನಲ್ಲೇ ಗೃಹ ಸಚಿವರು, ದಲಿತ ಸಚಿವರು, ಶಾಸಕರಿಗೆ ಔತಣಕೂಟ ಆಯೋಜಿಸಲು ನಿರ್ಧಾರ ಮಾಡಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಗಮನಕ್ಕೆ ತಂದು ಇದಕ್ಕೆ ಬ್ರೇಕ್ ಹಾಕುವಲ್ಲಿ ಪರೋಕ್ಷವಾಗಿ ಮೇಲುಗೈ ಸಾಧಿಸಿದ್ರು. ಇದು ಕಾಂಗ್ರೆಸ್ನ ದಲಿತ ಸಚಿವರ ಕಣ್ಣನ್ನ ಕೆಂಪಾಗಿಸಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ದಾಳ ಉರುಳಿಸಲು ಮುಂದಾಗಿದ್ದಾರೆ. ಸೋಮವಾರ ದೆಹಲಿಗೆ ತೆರಳಲು ಸಿಎಂ ಸಿದ್ದರಾಮಯ್ಯ ಸಜ್ಜು. ದಲಿತ ಸಚಿವರ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದ ಬಳಿಕ ಸಿದ್ದರಾಮಯ್ಯ ಬಣದವರು ಡಿಸಿಎಂ ಡಿಕೆಶಿ ಮೇಲೆ ಕೆಂಡ ಕಾರಲು ಶುರು ಮಾಡಿದ್ರು. ಗೃಹ ಸಚಿವ ಪರಮೇಶ್ವರ್ ಕೂಡ ಔತಣಕೂಟ ರದ್ದಾಗಿಲ್ಲ, ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದೆ ಅಷ್ಟೇ ಅಂತ ಸಮಜಾಯಿಷಿ ನೀಡಿದ್ರು. ಬಳಿಕ ಕೆಎನ್ ರಾಜಣ್ಣ ಪರಮೇಶ್ವರ್ ಮನೆಗೆ ತೆರಳಿ ಮಾತುಕತೆ ನಡೆಸಿ ಅಸಮಾಧಾನ ಹೊರಹಾಕಿದ್ರು. ಅತ್ತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪರೋಕ್ಷವಾಗಿ ಡಿಸಿಎಂ ನಡೆಗೆ ಗರಂ ಆಗಿದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಇತ್ತ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ದಲಿತ ಸಚಿವರ ಸಭೆಗೆ ಅನುಮತಿ ಕೊಡಿಸುವ ಜವಾಬ್ದಾರಿ ಹೊತ್ತು ಇದೇ ತಿಂಗಳ 13ರಂದು ಅಂದ್ರೆ ಮುಂದಿನ ಸೋಮವಾರ ದೆಹಲಿಗೆ ತೆರಳಲು ಪ್ಲಾನ್ ಮಾಡಿದ್ದಾರೆ. ಈ ವೇಳೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಅನುಮತಿ ಕೊಡಿಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ರಣತಂತ್ರ ರೂಪಿಸಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಡಿನ್ನರ್ ಸಭೆ ಪೋಸ್ಟ್ಪೋನ್ ಆಗಿದೆ ಅಂತ ಪುನರುಚ್ಚರಿಸಿದ್ದಾರೆ. ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ ಅಲ್ಲ. ಯಾಕೆಂದರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರು ಹೇಳೇ ಇಲ್ಲಪ್ಪ. ತಪ್ಪಂತ ಯಾರು ಹೇಳಲಿಲ್ಲ. ಪೋಸ್ಟ್ಪೋನ್. ಮುಂದಿನ ಅವಧಿಗೆ ಬೇಕಾದ್ರೆ ಡಿಕೆಶಿ 5 ವರ್ಷ ಮುಖ್ಯಮಂತ್ರಿ ಆಗ್ಲಿ. 2 ವರ್ಷಕ್ಕೆ ಯಾಕಪ್ಪ ಹೋರಾಟ? ಡಿಸಿಎಂಗೆ ಕೆಎನ್ ರಾಜಣ್ಣ ಸಲಹೆ. ಸದ್ಯ 139 ಸ್ಥಾನ ಗೆದ್ದು ಸುಭದ್ರ ಸರ್ಕಾರ ರಚನೆ ಮಾಡಿದ್ರೂ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯದ್ದೇ ದೊಡ್ಡ ಚರ್ಚೆಯಾಗಿದೆ. ಈ ಬಗ್ಗೆ ಕಾಂಗ್ರೆಸ್ನಲ್ಲಿ ಪರ ವಿರೋಧ ಮಾತುಗಳು ಕೇಳಿ ಬರ್ತಿವೆ. ಇದೇ ವಿಚಾರವಾಗಿ ಸಚಿವ ಕೆಎನ್ ರಾಜಣ್ಣ ಡಿಸಿಎಂ ಡಿಕೆಶಿಗೆ ಸಲಹೆಯ ನೆಪದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. 2.5 ವರ್ಷ ಯಾಕೆ? ಮುಂದೆ 5 ವರ್ಷವೇ ಸಿಎಂ ಆಗ್ಲಿ. ಈ ಬಾರಿ ಸಿಎಂ ಆಸೆ ಬಿಡಿ ಅಂತ ರಾಜಣ್ಣ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಒಂದು ವೇಳೆ ಅಧಿಕಾರ ಹಂಚಿಕೆಯಾದ್ರೆ ಕೆಳವರ್ಗಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಮನುಷ್ಯನಿಗೆ ಯಾವಾಗಲೂ ಕೂಡ ಅಧಿಕಾರದ್ದಾಗ್ಲಿ ಮತ್ತೊಂದಾಗ್ಲಿ ಆಸೆ ಅಂತಕ್ಕಂಥದ್ದು ಸಹಜ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಸಕ್ತಿ ವಹಿಸೋದು, ಆಸೆ ಪಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ. ಮತ್ತೆ ಮುಂದೆ ಬದಲಾವಣೆ ಮಾಡೋದಿರಲಿ ಮತ್ತೊಂದಿರಲಿ, ಅವರಿಗೆ ಹೈಕಮಾಂಡ್ ಅವರಿಗೆ ಅದ್ರ ಬಗ್ಗೆ ಅಧಿಕಾರನೂ ಇದೆ. ಅವ್ರು ಮಾಡಿದಂಥ ತೀರ್ಮಾನ ನಾವು ಎಲ್ಲರೂ ಕೂಡ ಒಪ್ಪುತ್ತೇವೆ. ಮುಂದಿನ ಚುನಾವಣೆಯೂ ಕೂಡ ಬೇಕಾದರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲಿ. ಆಗಲೇ ಅವ್ರು 5 ವರ್ಷನೂ ಮುಖ್ಯಮಂತ್ರಿ ಇರಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು? 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಇನ್ನು ಸಚಿವ ಎಂಬಿ ಪಾಟೀಲ್ ಕೂಡ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಿದ್ದು ಬೆನ್ನಿಗೆ ನಿಂತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ. ಈಗ ಯಾರಾದರೂ ನಮ್ಮ ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಮಾಡಬೇಕು.
ನಮ್ಮ ಕೈ ಯಾರು ಇವತ್ತು ಸಹ ಇದು ಇಲ್ಲ ಅಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಅವಕಾಶ ಹೈಕಮಾಂಡ್ ಯಾರು ಹೈಕಮಾಂಡ್ ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತೀನಲ್ಲ. ಇದೇ ಅವಧಿಗೆ ಏನಾರ ಸಿಕ್ಕರೆ ಆಗ್ತೀರಾ? ಯಾರು ಆ ಪ್ರಶ್ನೆ ಉದ್ಭವಿಸಿದೆ ಅಲ್ಲ. ನಮಗೆ ಆಶೆಗಳಿದಾವೆ, ದುರಾಶೆಗಳಿಲ್ಲ. ಒಟ್ಟಾರೆ ಈ ಎಲ್ಲಾ ವಿಚಾರಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಗೊಂದಲಗಳು ಮನೆ ಮಾಡ್ತಾ ಇದ್ದು, ಸಿದ್ದು ಬಣ ಮತ್ತು ಡಿಕೆಶಿ ಬಣದ ನಡುವೆ ಕೋಲ್ಡ್ ವಾರ್ ಮತ್ತಷ್ಟು ತಾರಕಕ್ಕೇರಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.